ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದು ಕಳೆದ ಒಂದು ವರ್ಷದಲ್ಲಿ 33.47% ರಿಟರ್ನ್ ನೀಡಿದ್ದರೆ ಕಳೆದ ಒಂದು ವಾರದಲ್ಲಿ 3.96% ರಿಟರ್ನ್ ನೀಡಿದೆ. ಇವತ್ತು ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನಿನ್ನೆಯ ಟ್ರೇಡಿಂಗ್ನಲ್ಲಿ ಒಂದು ಒಳ್ಳೆಯ ಬ್ರೇಕ್ಔಟ್ ನೀಡಿದೆ. ಇದು ಮೇನ್ ರೆಸಿಸ್ಟೆನ್ಸ್ ಆಗಿರೋ 1290 ಲೆವೆಲ್ನ ಬ್ರೇಕ್ಔಟ್ ಮಾಡಿದ್ದಷ್ಟೇ ಅಲ್ಲದೆ ಬಹುಬೇಗನೆ ವಾಲ್ಯೂಮ್ಗಳನ್ನ ಕೂಡ ಹೆಚ್ಚಿಗೆ ಮಾಡಿಕೊಂಡಿದೆ. ಇದರಿಂದ 1290ನೇ ಲೆವೆಲ್ನಲ್ಲಿ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದ್ದು, ಈ ಲೆವೆಲ್ ಬ್ರೇಕ್ ಮಾಡಿ ಒಂದು ಒಳ್ಳೆ ಪಾಸಿಟಿವ್ ಸಿಗ್ನಲ್ ನೀಡ್ತಾ ಇದೆ. ಇನ್ನು ಫ್ಯೂಚರ್ ಓಪನ್ ಇಂಟ್ರೆಸ್ಟ್ ಬಗ್ಗೆ ಹೇಳೋದಾದರೆ, ಬಯರ್ಸ್ ಲಾಂಗ್ ಪೊಸಿಷನ್ನ ತಗೊಳ್ತಾ ಇದ್ದು, ಇದರರ್ಥ ಸ್ಟಾಕ್ ಮೇಲೆ ಹೋಗೋ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. 1300 ಸ್ಟ್ರೈಕ್ ಪ್ರೈಸ್ನಲ್ಲಿ ಹೆಚ್ಚು ಟ್ರೇಡರ್ಸ್ ಓಪನ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದರೆ 1300 ಲೆವೆಲ್ನಲ್ಲಿ ಕಾಲ್ ರೈಟರ್ಸ್ ಎಕ್ಸಿಟ್ ಆಗ್ತಾರೆ. ಆಗ ಸ್ಟಾಕ್ ಇನ್ನೂ ಮೇಲೆ ಹೋಗೋ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಸ್ಟಾಕ್ ಅಪ್ ಟ್ರೆಂಡ್ನಲ್ಲಿದ್ದು 1320ರಿಂದ 1330 ಟಾರ್ಗೆಟ್ ರೀಚ್ ಆಗುವ ಸಾಧ್ಯತೆಗಳಿದೆ. ನೀವು ಇದರ ಚಾರ್ಟ್ ಪ್ಯಾಟರ್ನ್ ಮತ್ತು ವಾಲ್ಯೂಮ್ ಮೇಲೆ ಗಮನ ಕೊಟ್ಟು ಟ್ರೇಡ್ ಮಾಡ್ಬೋದಾಗಿದೆ. ಟ್ರೇಡರ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಉಚಿತವಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನೀವು ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಬೋದು. ಧನ್ಯವಾದಗಳು.